ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಮಾಡ್ತಾ ಇದ್ದೀನಿ ಚಿಕನ್ ಸಂಡೇ ಸ್ಪೆಷಲ್. ಪಕ್ಕಾ ನಾಟಿ ಸ್ಟೈಲ್ ಫ್ರೆಂಡ್, ಸ್ಟೈಲಾಗಿ ಮತ್ತು ಹೆಂಗೆಂಗೋ ಅನೆಲ್ಲ ನಾನು ಮಾಡೋಕ್ಕೆ ಇಷ್ಟನೇ ಇಲ್ಲ. ನಾನು ಪಕ್ಕಾ ನಾಟಿ ಸ್ಟೈಲಲ್ಲೇ ಮಾಡೋದು. ನಮ್ಮ ಕಡೆ ಆ ಕಡೆ ಅಂದರೆ ಜಡ ಮೈಸೂರು ಕಡೆ ಜಗ್ಗೇಶ್ ಅವ್ರ ಇದೆಯಲ್ಲ, ಆ ಕಡೆ ಆ ಸೈಡ್ ಥರನೇ ನಾವು ಚಿಕನ್ ಮಾಡೋದು. ನಾಟಿ ಸ್ಟೈಲು ಸೂಪರಾಗಿರುತ್ತೆ. ತೆಳ್ಳಗೆ ಸಾಂಬಾರು ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಅದು ಹೆಂಗೆ ಮಾಡ್ತೀನಿ ಅಂತ ನಾನು ಇವತ್ತು ತೋರಿಸ್ತೀನಿ. ಓಕೆನಾ? ನೀವು ಮಾಡಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಬೇಕಾದ್ರೆ ನೋಡಿ, ಬೇಕಾದ್ರೆ ಓಕೆನಾ? ಏನೇನು ಬೇಕಂತ ಹೇಳ್ತೀನಿ. ಎಲ್ಲರೂ ನೋಡಿ, ಇನ್ನು ಭಾನುವಾರ ಅಲ್ವಾ, ಲೇಟಾಗಿ ಎದ್ದಿದ್ದೀವಿ. ಬೆಳಗ್ಗೆ ನನ್ನ ಮಗಳು ಎದ್ದಿದ ತಕ್ಷಣ ಇನ್ನೂ ಎದ್ದೇ ಇಲ್ಲ ಫ್ರೆಂಡ್. 8 ಗಂಟೆಗೇನೋ ಎದ್ವಿ ಸಂಡೆ ಅಂದ್ಬಿಟ್ಟು. ಇನ್ನೂ ಹಾಸಿಗೆ ಮೇಲಿಂದ ಎದ್ದೇ ಇಲ್ಲ. ಕಣ್ಣು ಅರ್ಧ ಕಣ್ಣು ಬಿಟ್ಕೊಂಡು, ಅಮ್ಮ ಇವತ್ತು ಚಿಕನ್ ಮಾಡಲ್ವಾ ಅಂತ ಕೇಳ್ತಾಳೆ ಫ್ರೆಂಡ್. ಎಕ್ಸಾಮ್ ನಡೀತಿದೆ, ಬಿಸಿಲು, ಬೇಸಿಗೆಗಾಲ. ಚಿಕನ್ ನಿಜವಾಗ್ಲೂ ತಿನ್ಬಾರ್ದು, ತುಂಬಾ ಡೇಂಜರು. ಏನ್ ಮಾಡಿದೀನಿ, ಮಕ್ಳಿಗೋಸ್ಕರ ಮಾಡ್ಬೇಕಷ್ಟೇನೆ. ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಎಲ್ಲ ತಂದು ಇಟ್ಕೊಂಡಿದೀನಿ, ಮಾಡಬೇಕು. ಚಿಕನ್ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ, ಸ್ವೀಟ್ ಇಷ್ಟಪಡಲ್ಲ. ನನಗೆ ಸ್ವೀಟ್ ಇಷ್ಟ, ಅವಳಿಗೆ ನಾನ್ ವೆಜ್ ಇಷ್ಟ. ಅದಕ್ಕೆ ಮಾಡ್ಕೊಳ್ಳೋಣ, ಪಾಪ ಹೋಗ್ಲಿ ನಿನ್ ಮಗಳ ಕೇಳೋಳಲ್ಲ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಹೆಂಗ್ ಮಾಡ್ದಂತ ನಾನ್ ತೋರಿಸ್ತೀನಿ. ಓಕೆನಾ? ನೋಡಿ, ಸಿಂಕ್ ತುಂಬ ಇನ್ನ ಪಾತ್ರೆ ಬಿದ್ದಿದೆ, ತೊಳಿಬೇಕು. ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇನ್ನು ನನ್ನ ಮಗಳು ಬೇರೆ ಯೂನಿಫಾರ್ಮ್ ಒಗಿತಾವಳೆ. ಬೆಳಗ್ಗೆ 9-10 ಗಂಟೆಲಿ ಕೂತವಳು. ನೋಡಿ, ಇನ್ನು ಯೂನಿಫಾರ್ಮ್ ಒಗಿತಾವಳೆ. ನೋಡಿ, ಫ್ರೆಂಡ್ನು ಕರ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಕೂತಾವಳೆ. ಒಗ್ಗೆ ಬೇಗ ಬೇಗ, ಎಷ್ಟೊತ್ತಿಂದ ಒಗಿತಾ ಇದ್ದೀವಿ. ಒದೆ ತಿನ್ನೋವರೆಗೂ ನೀನು ಬೇಗ ಬೇಗ ಒಗೆಯಲ್ಲ, ನನಗೆ ಗೊತ್ತು. 2 ಬಿಟ್ಟರೆ ಬೇಗ ಒಗಿತಾಳೆ ಫ್ರೆಂಡ್. ಅಲ್ಲಿವರೆಗೂ ಅವಳು ಒಗೆಯಲ್ಲ, ನನಗೆ ಗೊತ್ತು. ನಾನು ನೋಡ್ತಾ ಇದ್ದೀನಿ ಕೊಡೋದು ಅದೇ ಅಂತ. ಹೊಡಿಬಾರ್ದು ಅಂತ ಸುಮ್ಮನೆ ಕಾಯ್ತಾ ಇದ್ದೀನಿ. ಕೊಡ್ತೀನಿ, ಕೊಟ್ಟ ಮೇಲೆ ಬೇಗ ಒಗೆಯೋದಳು, ಅಲ್ಲಿವರೆಗೂ ಬೇಗ ಒಗೆಯಲ್ಲ. ಓಕೆ ಫ್ರೆಂಡ್, ಚಿಕನ್ ನಾಟಿ ಸ್ಟೈಲ್ ಚಿಕನ್ ಸಾಂಬಾರಿಗೆ ಏನು ಬೇಕಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಕೆನಾ? ನಮ್ಮ ಅಡುಗೆ ಮನೆ ಚಿಕ್ಕದು, ಬೇಜಾರು ಮಾಡ್ಕೊಬೇಡಿ. ನೋಡಿ, ಬೆಳ್ಳುಳ್ಳಿ, ಕಡಲೆ, ಶುಂಠಿ, ಚಕ್ಕೆ, ಕಾಯಿ, ಕೊತ್ತಂಬರಿ, ಒಂದು ಚಿಕ್ಕ ಟೊಮೊಟೊ ಇದೆ, ಬೇಜಾರು ಮಾಡ್ಕೊಬೇಡಿ. ಮತ್ತು ಈರುಳ್ಳಿ, ಮತ್ತು ಚಿಕನ್. ಫಾರಮ್ ತಂದಿಲ್ಲ, ಫಾರಮ್ ಓವರ್ ಹೀಟ್ ಆಗುತ್ತೆ ಅಂದ್ಬಿಟ್ಟು ಫಾರಮ್ ತಂದಿಲ್ಲ, ಬಾಯ್ಲರ್ ತಂದಿದ್ದೀನಿ. ಸ್ವಲ್ಪನೇ ಸಾಕು ಅಂದ್ಬಿಟ್ಟು. ಆಮೇಲೆ ಮನೇಲಿ ಮಾಡಿರೋ ಸಾಂಬಾರು ಪುಡಿ. ನಾನು ಗರಂ ಮಸಾಲ, ಈ ಚಿಲ್ಲಿ ಪೌಡರು, ಈಗ ಇದು ಏನೋ ಧನಿಯಾ ಪೌಡರ್, ಇವೆಲ್ಲ ಹಾಕಿ ನಾವು ನಿಜ ಮಾಡಲ್ಲ ಫ್ರೆಂಡ್. ನಾವು ಪಕ್ಕ ನೋಡಿ, ಇದೇ ನಾಟಿ ಸ್ಟೈಲು, ನಮ್ಮ ಕಡೆ ಜಡ ಮೆಸಂತ ಕಡೆ ಮಾಡೋ ಸ್ಟೈಲು. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮ್ಮೂರ ಕಡೆ ಇರೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಟೇಸ್ಟ್ ಅಂದ್ಬಿಟ್ಟು. ನೋಡಿ, ಬಿಸಿಗೆ ಎಣ್ಣೆ ಇಕ್ಕಿದ್ದೀನಿ ಪಾತ್ರೆ. ಇದೇನು ಕುಕ್ಕರ್ ಅವಶ್ಯಕತೆ ಇಲ್ಲ, ಈಗ ಬೇಗ ಬೆಂದೋಗುತ್ತಲ್ಲ, ಅದಕ್ಕೆ ಕುಕ್ಕರ್ ಏನು ಬೇಡ. ಹಾಗೆಯೇ ತಪ್ಪಲಲ್ಲೇ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್. ಇದೆಲ್ಲ ರುಬ್ಕೋಬೇಕು, ರುಬ್ಕೊಂಡಾದ್ಮೇಲೆ ತೋರಿಸ್ತೀನಿ. ಓಕೆನಾ? ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಚಿಕನ್ ಸಾಂಬಾರು. ನಾನು ನಮ್ಮ ಪಕ್ಕ ನಾಟಿ ಸ್ಟೈಲ್ ಮಾಡ್ತಿದ್ದೀನಿ. ಏನು ಬೇಕಂದ್ರೆ ನೋಡಿ, ಚಿಕ್ಕ ಜಾರ್ಗೆ ಸ್ವಲ್ಪ ಈರುಳ್ಳಿ ಅರಿಶಿನ ಅಂತ ರುಬ್ಕೋತೀನಿ ನಮ್ಮ ಕಡೆ. ಈ ಸಾಂಬಾರಿಗೆ ಇದೇ ಟೇಸ್ಟ್ ನಿಜವಾಗ್ಲೂ, ಬೇರೆ ಇನ್ನೇನು ಟೇಸ್ಟ್ ಬರಲ್ಲ. ಇದೇ ಈರುಳ್ಳಿ ಮತ್ತೆ ಅರಿಶಿನ, ಇದಕ್ಕೆ ಅರಿಶಿನ ಹಾಕೋಬೇಕು, ತೋರಿಸ್ತೀನಿ ರೀ. ಭಾನುವಾರ ಬಂತು ಅಂದ್ರೆ ಮನೆ ತುಂಬಾ ಕೆಲಸ ಇರುತ್ತೆ ಫ್ರೆಂಡ್, ಏನ್ ಮಾಡೋದು. ಇದಕ್ಕೆ ಅರಿಶಿನ, ಯಾಕೆಂದ್ರೆ ಚಿಕನ್ ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು. ಮೇನ್ ಟೇಸ್ಟೇ ಇದು, ಅರಿಶಿನ ಈರುಳ್ಳಿನೇ ಟೇಸ್ಟು. ನಮ್ಮ ಕಡೆ ಎಲ್ಲ ಮಕ್ಳುಗಳು ಹೆಂಗ್ ಮಾಡ್ತಾರೆ ಅಂದ್ರೆ, ಇದು ಅರಿಶಿನ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿರ್ತೀವಿ, ಇದರಲ್ಲಿ ನೀರು ಬಿಡುತ್ತೆ. ಇದನ್ನೇನೆ ಈ ಬರೀ ಇದ್ರಲ್ಲಿ ಬಿಟ್ಕೊಳ್ಳೋ ರಸನೇನೆ ಅನ್ನಕ್ಕೆ ಹಾಕೊಂಡು ತಿಂತಾರೆ ಫ್ರೆಂಡ್ ಮಕ್ಳುಗಳು. ನಿಜವಾಗ್ಲೂ ಅಷ್ಟು ಸೂಪರ್ ಆಗಿರ್ತೀವಿ ಟೇಸ್ಟು. ಇದನ್ನ ರುಬ್ಕೊಬಿಡ್ತೀನಿ ನೋಡಿ. ಅರಿಶಿನ ಈರುಳ್ಳಿ ಅಂದ್ರೆ ನುಣ್ಣು ರುಬ್ಕೋಬಾರ್ದು, ದಪ್ಪ ದಪ್ಪ ಇರಬೇಕು, ಚೆನ್ನಾಗಿರುತ್ತೆ ಅವಾಗ ಟೇಸ್ಟ್. ಇದು ರುಬ್ಕೊಟ್ಟು ಸಿಗ್ತೀನಿ. ಓಕೆನಾ? ನೋಡಿ, ಈ ಥರ ಅರಿಶಿನ ಈರುಳ್ಳಿ. ಅಯ್ಯೋ, ಸಣ್ಣ ರುಬ್ಕೊಬಿಟ್ಟೆ ವಿಡಿಯೋ ಮಾಡಿಕೊಂಡು. ಇದನ್ನ ದಪ್ಪ ಇರಬೇಕಿದೆ, ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಅರಿಶಿನ, ಇದೇ ಮೇನ್ ಟೇಸ್ಟ್ ಫ್ರೆಂಡ್. ಒಗ್ಗರಣೆ ಹಾಕ್ತೀನಿ ಚಿಕನ್ನ. ಓಕೆನಾ? ಚೆನ್ನಾಗಿದೆ, ಸ್ಮೆಲ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ತಾರೆ. ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ನನಗೆ ಮಾಡಕ್ಕೆ ಮುಂಚೆ ಬಾಯಿ ನೀರು ಬರ್ತೈತೆ, ಅಷ್ಟು ಚೆನ್ನಾಗಿದೆ, ಟೇಸ್ಟಿಯಾಗಿರುತ್ತೆ ಸಾಂಬಾರು ಮಾಡಿ. ಇನ್ನು ಫಾರಮ್ ಕೋಳಿ ಮಾಡ್ಬೇಕು, ಇದನ್ನ ಇನ್ನೂ ಸೂಪರ್ ಆಗಿರುತ್ತೆ. ಬಾಯ್ಲರಲ್ಲೂ ಚೆನ್ನಾಗಿರುತ್ತೆ, ಫಾರಮ್ ಕೋಳಿ ಇನ್ನೂ ಸಖತ್ತಾಗಿರುತ್ತೆ. ನೋಡಿ, ಬಂದಾಳೆ ಅಡುಗೆ ಆಯ್ತಾ ಅಂತ ಮಾಡೋಕ್ಕೆ. ಮಮ್ಮಿ ಒಬ್ಬ ನೋಡಕ್ಕೆ ಅಂತ ಬಂದೆ, ಏನು ಮಾಡ್ತಿದ್ದೆ?
ಬಿಡು ಮುಟ್ಬೇಡ. ಏನ್ ನೋಡ್ತೀವಿ ಒಗ್ಯೋಗ ಬೇಗ ಬೇಗ ಒಣಗಕ್ ಹೋಗು. ಬಿಡೆ ಅವಳು ಬಾಯಲ್ಲಿ ನೀರು ಬರ್ತೈತಲ್ಲ ನಿನಗೆ. ಎಷ್ಟೊತ್ತಿಗೆ ಮಾಡಿ ತಿಂತೀನೋ ನಂಗೆ. ಬೇಗ ಬೇಗ ಮಾಡ್ತಾರ. ಏನಿದು? ಏನದು? ಲಿವರ್. ಏಯ್ ಲಿವರ್ ಅದು ನೀನೇ ತಿನ್ನು. ಮತ್ತಿದು ಹೊಟ್ಟೆನೆ ನೀನೇ ತಿನ್ನು. ಅದು ಫ್ರೆಂಡ್ ಇದು ಈಲಿಕಾಯಿ ಅಂತಾರೆ. ಇದು ತಿಂದ್ರೆ ಫುಲ್ ಸ್ಟ್ರಾಂಗ್ ಫ್ರೆಂಡ್. ಧೈರ್ಯ ಜಾಸ್ತಿ. ಅದು ತಿಂದ್ರೆ ಧೈರ್ಯ ಗೊತ್ತಾ. ನಂಗೆ ಧೈರ್ಯ ಇರೋದೇ ಸಾಕು. ಈಗ ಪುಟ್ಟ ಪುಟ್ಟ ಬೇಗ ಏನೋ ಒಂದು ಮಾಡಿ ಕೊಡು ಫ್ರೆಂಡ್ಸ್. ಚಿಕನ್ ಲೆಗ್ ಪೀಸ್ನ ಕತ್ತರ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೇಳ್ಬೇಕಿತ್ತು ನಾನು. ಅಂಕಲ್ ನಂಗೆ ಚಿಕನ್ ಪೀಸ್ ಸಿಕ್ಕಿರಿ ಅಂತ. ನಾನು ಸುಮ್ಮನೆ ನಿನ್ನ ಜೊತೆ ರೇಷನ್ ತಗೊಂಡ್ಬಂದೆ. ಹೋಗಿ ಬಿಡ. ನೀರು ತುಂಬ ನೋಡಿ ಬಚ್ಚರಲ್ಲಿ ನೋಡ್ತಿದ್ದೀನಿ. ಈ ಥರ ರೋಸ್ಟ್ ಆಗಿದೆ. ತೊಳೆದು ಇಟ್ಕೊಂಡಿದ್ದೆ ನಾನು, ಅದಕ್ಕೆ ಹಾಕ್ತಾ ಇದ್ದೀನಿ. ಏನು ತೊಳೆದಿಲ್ಲ ಅನ್ಕೋಬಿಡಿ. ಇದನ್ನ ಸ್ವಲ್ಪ ಉಪ್ಪು ಹಾಕೋಣ. ಚಿಕನ್ ಗಿರಿಬೇಕಲ್ಲ ಉಪ್ಪು, ಅದಕ್ಕೆ ಚಿಕನ್ ಸ್ವಲ್ಪ ಉಪ್ಪು ಹಾಕಿ ಅದನ್ನ ನಾವು ಈಗ ಈ ಥರ ಬಟ್ಟೆ ತಗೋಬೇಕು. ಬಟ್ಟೆ ತಗೊಂಡು ಪಾತ್ರೆ ಹಿಂಗೆ ಹಿಡ್ಕೊಂಡು ಇದನ್ನ ಸೌಟಲ್ಲೆಲ್ಲ ತಿರ್ಗಿಸಾಕಾಗತ್ತೆ. ಅದಕ್ಕೆ ಹಿಂಗೆ ಮಾಡಬೇಕು. ಮಾಡಿದ್ರೆ ಈಗಲೇ ಗಮ ಇದು ಚೆನ್ನಾಗಿ ನೀರು ಬಿಡಲಿ. ಅಷ್ಟೊತ್ತಿಗೆ ನಾನು ಮಸಾಲೆ ಎಲ್ಲ ರುಬ್ಕೊಳ್ತೀನಿ. ಓಕೆನಾ? ಆಮೇಲೆ ಭಾನುವಾರ ಕರೆಂಟ್ ಹೋಗ್ಬಿಟ್ರೆ ತುಂಬ ಕಷ್ಟ. ನಮ್ಗೆ 2 ವಾರದಿಂದ ಕರೆಂಟ್ ಇಲ್ಲ ನೋಡಿ. ಮಸಾಲೆ ಎಲ್ಲ ಬೇಗ ಬೇಗ ರುಬ್ಕೊಳ್ಬೇಕು. ಬೆಳಗ್ಗೆಯಿಂದ ಬಾಯಿ ಬೈದಲ್ಲೇ ಅಡುಗೆ ಮಾಡಿ ಕೆಲಸ ಮಾಡಿದ್ರೆ ಇಲ್ಲಿ ಕರೆಂಟ್ ಹೋಗ್ಬಿಡುತ್ತೆ ಅಂತ. ಏನದು ಗಲಾಟೆ? ಸ್ವಲ್ಪ ಹಾಕೊಳ್ಳೋಣ ಈರುಳ್ಳಿ. ಅದಕ್ಕೆ ಹಾಕಿದೀವಲ್ಲ, ಜಾಸ್ತಿ ಬೇಡ, ಸ್ವಲ್ಪ ಒಂದು ಅರ್ಧ ಹುಳು ಅಷ್ಟೇ. ಇದಕ್ಕೆ ನಾವು ಗೋಡಂಬಿ ಏನೇನೋ ಪುದೀನ ಎಲ್ಲ ಹಾಕ್ತಾರೆ. ನಾವು ಅದೆಲ್ಲ ಏನೂ ಹಾಕಲ್ಲ. ಅದೆಲ್ಲ ನಮ್ಮ ಕಡೆಯವ್ರಿಗೆ ಇಷ್ಟನೂ ಆಗೋದಿಲ್ಲ. ನಮ್ಮ ಕಡೆಯವ್ರಿಗೆ ನಾವು ಪುದೀನ ಬಳಸೋದೇ ಇಲ್ಲ ಜಾಸ್ತಿ. ಒಳ್ಳೇದು ಅದು ಪುದೀನ. ಅಂದರೆ ನಾವು ಈ ಥರ ನಾಟಿ ಸ್ಟೈಲ್ ಮಾಡಿದಾಗೆಲ್ಲ ಪುದೀನ ಎಲ್ಲ ಹಾಕೋದೇ ಇಲ್ಲ. ಇಷ್ಟೇ ನಮ್ಮ ನಾಟಿ ಸ್ಟೈಲ್. ಮನೇಲಿ ಮಾಡಿರೋ ಸಾಂಬಾರು ಪೌಡರ್ ಇದ್ರಲ್ಲೇ ಇರುತ್ತೆ ಟೇಸ್ಟು. ನಾವು ಅಂಗಡಿಯಲ್ಲಿ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಗರಂ ಮಸಾಲ ಇದರಲ್ಲೆಲ್ಲ ಯಾವ ಟೇಸ್ಟ್ ಇರಲ್ಲ. ನಾವು ಮಾಡೋ ಮನೆ ಸಾಂಬಾರು ಪುಡಿನೇ ಟೇಸ್ಟ್ ಇರುತ್ತೆ. ಇದಕ್ಕೆ ಒಂದು 4 ಸ್ಪೂನ್ ಹಾಕೋತೀವಿ. ಇದನ್ನ ರುಬ್ಕೊಂಡು ಇದಕ್ಕೆ ಹಾಕ್ತೀವಿ. ಇದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಂಡು ಆ ಸ್ಮೆಲ್ ವಾಸನೆ ಎಲ್ಲ ಹೋಗ್ಬೇಕು. ಮತ್ತು ಹೊಲ್ಸು ವಾಸನೆ ಹೊಡಿತಾ ಇರ್ತಲ್ಲ ಚಿಕನ್ನು, ಹೊಲ್ಸು ವಾಸನೆ ಎಲ್ಲ ಹೋಗ್ಬೇಕು. ಅದಕ್ಕೆ ಚೆನ್ನಾಗಿ ಡ್ರೈ ಆಗಿ ನೀರೆಲ್ಲ ಸುಂಡ್ಕೊಂಡ್ರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ. ಅರ್ಶಿನ ಈರುಳ್ಳಿ ಹಾಕಿ ಉಪ್ಪು ಹಾಕಿದ್ದೀನಲ್ಲ, ಅದೆಲ್ಲ ಸುಂಡ್ಕೊಂಡ್ರೆ ಆಮೇಲೆ ಚೆನ್ನಾಗಿ ಸ್ಮೆಲ್ ಘಮ ಘಮ ಅಂತ ಬರುತ್ತೆ. ಸ್ಮೆಲ್ ಹೊಲ್ಸು ಸ್ಮೆಲ್ ಬರಲ್ಲ ಚಿಕನ್. ಈಗಿನ ಚಿಕನ್ ಎಲ್ಲ ಒಂಥರ ಸ್ಮೆಲ್ಲು ಏನೋ ಮೆಡಿಷನ್ ಹಾಕಿ ಎಲ್ಲ ಹಾಕಿ ಬೇಗ ಇದಾಗಲಿ ಅಂದ್ಬಿಟ್ಟು ಮಾಡ್ತಾರೆ. ಚಿಕನ್ ದಪ್ಪ ಆಗಲಿ ಅಂತ ಅಂದ್ಬಿಟ್ಟು. ನಿಜವಾಗಿ ಚಿಕನ್ ತಿನ್ಬೇಕಂದ್ರೆ ನೆನ್ಸ್ಕೊಟ್ರೆ ಒಂಥರ ಬೇಜಾರಾಗುತ್ತೆ. ಏನು ಮಾಡೋದು, ಬಾಯಿ ಕೇಳಲ್ಲ ಅಂತ ಮಾಡ್ಕೊಂಡು ತಿನ್ಬೇಕು ಅಷ್ಟೇನೆ. ಏನೋ ಮಾಡೋದು, ಮನುಷ್ಯ ಬಿಟ್ಟು ತಿನ್ನಲೇಬೇಕಲ್ಲ ಫ್ರೆಂಡ್. ಯಾವ್ದನ್ನೂ ಬಿಡೋಕ್ಕಾಗಲ್ಲ. ಅದಿರು ತಿನ್ನೋದು ಕ್ಯಾನ್ಸರು ಅದು ಇದು ಏನೇನೋ ಬರುತ್ತೆ ಮಕ್ಕಳು. ಇದಕ್ಕೆ ತಿನ್ನೋದು, ಬರ್ಸ್ಕೊಳ್ಳೋದು, ಸಾಯೋದು, ಇಷ್ಟೇ ಜೀವನ. ಇನ್ನೇನಿಲ್ಲ. ಇರೋ ತಕ್ಕ ತಿನ್ಬೇಕು, ಚೆನ್ನಾಗಿ ಒಬ್ರ ಹತ್ರ ಅನ್ಸ್ಕೊಳ್ದಂಗೆ ಜೀವನ ಮಾಡ್ಬೇಕು ಅಷ್ಟೇ ಫ್ರೆಂಡ್. ಇನ್ನೇನಿಲ್ಲ ಜೀವನದಲ್ಲಿ. ನೋಡಿ ಸುಂದಿದೆ, ನೀರು ಸುಂಟೈತೆ. ಸೊ ನಿಜವಾಗ್ಲೂ ಈಗಲೇ ಘಮ ಘಮ ಅಂತೈತೆ ಫ್ರೆಂಡ್. ನೀರು ಬಿಟ್ಕೊಂಡಿದೆ ನೋಡಿ, ಇನ್ನೂ ಬಿಟ್ಕೊಂಡಿಲ್ಲ, ಇನ್ನೂ ಬಿಡುತ್ತೆ. ನೀರಿಗೇನೆ, ಈ ನೀರಲ್ಲೇನೆ ಮಕ್ಕಳು ಅನ್ನ ತಿಂತಾರೆ. ಚೆನ್ನಾಗಿದೆ ಫ್ರೆಂಡ್. ಇದು ರುಬ್ಕೊಬಿಡ್ತೀನಿ. ಇವಾಗ ಕರೆಂಟ್ ಇರೋದು ಹೋದ್ರೆ ಭಯ. ರುಬ್ಕೊಬಿಡ್ತೀನಿ. ಮಸಾಲೆ ರುಬ್ಕೊಂಡೆ ಬೇಗ ನೋಡಿ. ಇದನ್ನ ಸಾಂಬಾರಿಗೆ ಹಾಕಿಬಿಟ್ರೆ ಸಖತ್ತಾಗಿರುತ್ತೆ.
ನೋಡಿ ಚಿಕನ್ ಬೇಕೈತೆ ನೋಡಿ. ಇದನ್ನೇ ಫ್ರೆಂಡ್ ನೀರು ಬಿಟ್ಕೊಳತ್ತೆ ಅಂತ ಹೇಳಿದೆ ನೋಡಿ. ಇದೇ ನೀರಲ್ಲೇ ಮಕ್ಕಳು ಊಟ ಮಾಡೋದು. ಇದು ಬಿಟ್ಕೊಳ್ತಾ ಇದೆ ನೋಡಿ. ನೀರು ಕುದೀತಾ ಐತಲ್ಲ ಮನೆ ಮೊದೆ ತಿಂತೀಯ ನೀನು. ನೀರು ಬಿಟ್ಕೊಂಡಿದೆ ನೋಡಿ. ಅದರ ಮಕ್ಕಳು ಊಟ ತಿನ್ನೋದು ಚೆನ್ನಾಗಿರುತ್ತೆ. ಇದನ್ನ ಮಸಾಲೆ ಅದಿನ್ನು ನೀರೆಲ್ಲ ಫುಲ್ ಡ್ರೈ ಆಗಲಿ ಆಮೇಲೆ ಹಾಕ್ಬೇಕು ಚಿಕನ್. ಈಗಲೇ ಹಾಕಬಾರ್ದು. ಫುಲ್ ಡ್ರೈ ಆದ್ಮೇಲೆ ನೋಡಿ ಫ್ರೆಂಡ್ ಚಿಕನ್ ಸಾಂಬಾರ್ ರೆಡಿ. ಕೊತ್ತ ಕೊತ್ತ ಕುದೀತಾ ಇದೆ. ನೋಡಿ ನಾವು ಈ ಥರ ಹೊರಗಡೆಯಿಂದ ಚಿಕನ್ ತಂದಾಗ ಏನು ಮಾಡ್ತೀವಿ ಅಂದರೆ ಈ ಥರ ಚಾಕುನೋ ಕುಡ್ಲುನೋ ಈ ಥರ ಗ್ಯಾಸ್ ಕೆಳಗಡೆ ಇಟ್ಬಿಟ್ಟು ಕೆಂಪು ಬಂದರೆ ಫುಲ್ ರೆಡ್ ಆಗಬೇಕು ಫ್ರೆಂಡ್. ಫುಲ್ ರೆಡ್ ಆಗಬೇಕು. ಆ ಥರ ಕೆಂಪಗೆ ಮಾಡಿಬಿಟ್ಟು ಸಾಂಬಾರೊಳಗೆ ಹೆಚ್ತೀವಿ. ಯಾಕೆಂದರೆ ಹೊರಗಡೆಯಿಂದ ತರ್ತೀವಲ್ಲ ಈ ರೋಡಲ್ಲಿ ಇಟ್ಕೊಬರೋದು ಅವ್ರೇ ನೋಡ್ತಾರೆ, ಕಾಲುಗಳಾಗುತ್ತೆ, ಒಂಥರ ದೃಷ್ಟಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ನಾವು ಚಾಕುನ ಫುಲ್ ರೆಡ್ ಆಗಿ ಬಿಸಿ ಮಾಡಿಬಿಟ್ಟು ಆಮೇಲೆ ಸಾಂಬಾರೊಳಗೆ ಹೆಜ್ಜೋದು. ಆ ಥರ ಮಾಡಿದ್ರೆ ಹೊಟ್ಟೆ ಗುಡ್ಗುಡ ಆಗಲ್ಲ. ಕೆಲವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ, ಲೂಸ್ ಮೋಷನ್ ಆಗ್ಬಿಡುತ್ತೆ. ಅದೇ ಯಾವಾಗ ಬಾತ್ರೂಮ್ಗೆ ಹೋಗ್ತಾ ಇರ್ಬೇಕು ಅನ್ಸುತ್ತೆ. ಆ ಥರ ಎಲ್ಲ ನಿಜ ಏನಾಗಲ್ಲ. ನಾಟಿ ಸ್ಟೈಲ್ ಫ್ರೆಂಡ್, ನಮ್ಮ ಸ್ಟೈಲ್. ನಾಯಿ ಥರ ನಿಂತವಳೆ ಕಾಯ್ಕೊಂಡು. ಇದೇ ಬೇಕು ನಿಮಗೆ. ಚಿಕನ್ ಅಂದ್ರೆ ಬಾಯಿ ಬಿಟ್ಕೊಂಡು ನಿಂತಿರ್ತಾರೆ. ಎಷ್ಟು ಗಂಟೆಗೆ ನೀನು ಚಿಕನ್ ಕರಿ ಬೆಳಗ್ಗೆ? ಹಾ ಅದೇ ತಿಂತೀಯ? ಎದ್ದಿದ್ದು ಎಷ್ಟು ಗಂಟೆಗೆ? ಅಷ್ಟೊತ್ತರ್ಗ ಮಲಗಿದ್ವ ನಾವು. ಹಾ ಕಣ್ಣೇ ಬಿಟ್ಟಿಲ್ಲ ಹಾಸಿಗೆ ಮೇಲೆ. ಅಮ್ಮ ಚಿಕನ್ ಮಾಡಲ್ವಾ ಅಂತ. ಇನ್ನು ಎಕ್ಸಾಮ್ ಮುಗ್ದಿಲ್ಲ, ಇನ್ನೂ 2 ದಿನ ಐತೆ ಎಕ್ಸಾಮು. ಬೇಡ ಕಣೆ ಒಳ್ಳೇದಲ್ಲ ಬಿಸಿಲಲ್ಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ವಂತೆ ಬೇಕಂತೆ ಚಿಕನ್. ಏನು ಏನ್ ಬೈ ಮಿಸ್ತಾ ಏನ್ ಅಡ್ಗೆ ಮಾಡ್ತೀನಿ ಮಾಡ್ತೀಯ ಅಂತ ಕೇಳಕ್ಕೆ ಅಂದ್ರೆ ಆಮೇಲೆ ನೀನೇ ಹೋಗಿ ತಗೊಂಡ್ಬಂದಿದ್ದು ನಾನು ಕೇಳ್ದ. ಚಿಕನ್ ಕೇಳಿಲ್ವ ನೀನು? ಚಿಕನ್ ಕೇಳಲೇ ಇಲ್ವಾ? ನಿಜ ಕೇಳಿಲ್ಲ. ಈ ಚಾಕು ನೋಡು. ಕೇಳಿಲ್ಲ ನೀನು ಚಿಕನ್? ಮತ್ತೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀಯ? ಮತ್ತೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀಯ? ಕೇಳಿಲ್ಲ ನೀನು ಚಿಕನ್? ಕೇಳ್ದೆ ಕರೆಕ್ಟಾಗಿ? ಕೇಳ್ದೆ ಬಿಡಲ್ಲ ನೀನು. ಕೇಳ್ದೆ ಇಲ್ವಾ? ಮತ್ತೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀಯ? ಈ ವಯಸ್ಸಿಗೆ ನಿನಗೆ ಗ್ಯಾಪ್ನ ಇಲ್ವಾ? ಅಷ್ಟು ಆನ್ಸರ್ ಅನ್ಬೇಕು. ಅನ್ಲಿ ಇನ್ನು ಸುಳ್ಳು ಹೇಳಿದಕ್ಕೆ ಅನ್ಲಿ. ಕೊಡಲ್ಲ, ಇನ್ನೂ ಕೊಡಲ್ಲ, ಇನ್ನೂ ಮಾಡಲ್ಲ. ಅನ್ನನೂ ಮಾಡಲ್ಲ, ಮುದ್ದೆನೂ ಮಾಡಲ್ಲ. ಅದೇ ಯಾಕೆ ಸುಳ್ಳು ಹೇಳಿದೆ? ನೀನು ಕೇಳಕ್ಕೆ ತಾನೇ ನಾನು ಚಿಕನ್ ತಂದು ಮಾಡಿದ್ದು. ತರ್ತಿದ್ದೆ ನಾನು ಚಿಕನ್. ಇಲ್ಲಂದ್ರೆ ನಾನು ತಿಂತೀನಿ ಚಿಕನ್. ಮತ್ತೆ ಅನ್ಲಿ ಕೊಡಲ್ಲ ಫ್ರೆಂಡ್. ಇವಳು ಇವತ್ತು ಊಟನೇ ಕೊಡಲ್ಲ. ನಾನು ನಿಮ್ಮೆಲ್ಲ ಸುಳ್ಳು ಹೇಳ್ತಾಳೆ. ನಾನೇ ತಂದು ಮಾಡಿಬಿಟ್ಟಿದ್ದೆ. ನಾನು ಚಿಕನ್ ಇಷ್ಟನೇ ಪಡಲ್ಲ ಫಸ್ಟ್ ಆಫ್ ಆಲ್. ನಾನು ಸ್ವೀಟ್ ಅಷ್ಟೇ ಇಷ್ಟಪಡೋದು. ಒಬ್ಬಟ್ಟು ಸಕ್ಕತ್ ಇಷ್ಟಪಡ್ತೀನಿ. ನಾನು ಸ್ವೀಟ್ ಇಷ್ಟಪಡ್ತೀನಿ, ಚಿಕನ್ ಇಷ್ಟಪಡೋದೇ ಇಲ್ಲ ನಾನು. ಹಿಂಗೆ ಹೇಳ್ತಾಳೆ ನಾನು. ನೀನು ಮಲಗಿದ್ದ ನಾನು ಎದ್ದು ಬಾತ್ರೂಮ್ಗೆ ಹೋಗಿ ಅಂತ ಎದ್ದಾಗ ನೀನು ಏನಂದೆ? ಏನಂದ ಹೇಳ? ಮತ್ತೆ ಈಗ ಸುಳ್ಳು ಹೇಳ್ತಿದ್ದೆ. ನಿಜ ನಾನು ಚಿಕನ್ ಮಾಡಲ್ಲ ಅಂತ ಕೇಳಿದ್ದೆ. ಅದಿನ್ನೇ ಹಂಗಂದ್ರೆ ಹಿಂಗಂದ್ರೆ ಏನು? ಎರಡು ಒಂದೇ ತಾನೇ? ಚಾಕು ಕಾದೈತೆ ಇಟ್ಕೊಂಡ್ಬಿಡ್ತೀನಿ ಹಂಗೆ ಬಾಯಿಗೆ. ಸುಳ್ಳು ಹೇಳ್ತಾರಂದ್ರೆ ನಾಲ್ಗೆನ ಊಟ ತಿನ್ನಕ್ಕಾಗ್ಬಾರ್ದು ಅನ್ಲಿ. ಗುಡ್ಗುಡ ಅನ್ಲಿ, ಗಡಗಡ ಅನ್ಲಿ, ಎಲ್ಲಾನು ಅನ್ಲಿ. ನೋಡಿ ಫ್ರೆಂಡ್, ಚಾಕು ಕಾದಿದೆ, ಬಿಸಿ ಆಗಿ ಹೊಡಿತೈತೆ. ಹೊಡಿದು ಬಿಡ್ತೀನಿ. ಫ್ರೆಂಡ್ಸ್, ನನ್ನಿಂದ ಏನಾದ್ರು ತಪ್ಪಾಗಿದೆ, ಸಾರಿ. ಏನ್ ಸಾರಿ? ಏನ್ ಸಾರಿ? ಇರು, ಉಪವಾಸ ನೀವು ಉಪವಾಸನೇ ಕಲ್ತ. ಟೇಸ್ಟ್ ನೋಡಿ, ಇಡೀ ಉಪ್ಪು ಖಾರ ಕರೆಕ್ಟ್ ಐತೆ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮಂಗಾರೆ ಅಂತೈತೆ. ನಾನು ಕಾಫಿ ಕುಡ್ದಿದ್ದು ಬಾಯಲ್ಲಿ ಇಡಿ.
ಹಂಗೆ ಬೈಕ್ ಹಾಕ್ಲಾ ಹಿಡಿ ಮನೆ ಕೈಗೆ. ಪರ್ಫೆಕ್ಟ್. ಎಲ್ಲ ಕರೆಕ್ಟ್ ಆಯ್ತಾ? ಉಪ್ಪು ಖಾರ ನಂಗೆ ಒಂಚೂರು ಹಾಕೋದ್ಬಿಟ್ರೆ ಸಮಾಚಾರ. ಗಮಯ ಅಂತೀನಿ ನಡು ಬೆಂದು ಅಂದ್ರೆ ಗಟ್ಟಿನೇ ಆಗುತ್ತೆ ಸಾಂಬಾರು. ಇನ್ನೂ ತಿಳಿದಿರ್ಬೇಕು. ಏನ ನೀನು ಬರ್ಬೇಕು ಸುಮ್ಮನೆ.